ನಾನೊಬ್ಬನಿಂದ ಏನು ಮಾಡೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನೀವು ಪ್ರಾಮಾಣಿಕರಾಗಿ ನಿಮ್ಮಲ್ಲಿ ಮಾನವೀಯತೆ ಇರಲಿ. ಈ ಎರಡು ಮೌಲ್ಯದಿಂದ ಇತರರು ಕೂಡ ಅವರಲ್ಲಿ ಬದಲಾವಣೆ ತರ್ತಾರೆ ಬಂಧುಗಳೇ. ಈ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಬರ್ತದೆ. ಬಂದರೆ ಈ ಜೀವನ ಸಾರ್ಥಕವಾಗ್ತದೆ. ನಾನು ವಿದ್ಯಾರ್ಥಿಗಳಿಗೆ ಒಂದು ಮಾತು ಹೇಳ್ತಾ ಇರ್ತೇನೆ, ಗೆದ್ದಾಗ ಅದನ್ನು ಸೌಮ್ಯತೆಯಿಂದ ವಹಿಸ್ಕೊಳ್ಳಿ, ಸೋತಾಗ ಧೈರ್ಯದಿಂದ ವಹಿಸಿ. ಜೀವನದಲ್ಲಿ ಜಿಗುಪ್ಸೆ ಬಂದೇ ಬರ್ತದೆ, ಆದರೆ ಆ ಜಿಗುಪ್ಸೆಯಿಂದ ನಿಮ್ಮಲ್ಲಿ ಡಿಪ್ರೆಷನ್ ಬರಬಾರ್ದು. ಆ ಡಿಪ್ರೆಷನ್ ಬಂದರೆ ಸ್ವಲ್ಪ ತಿರುಗಿ ಹಿಂದೆ ನೋಡಿ, ಎಷ್ಟು ಕೋಟಿ 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 ಜನ ನಿಮ್ಮ ಮಟ್ಟಕ್ಕೆ ಬರೆದವರಿದ್ದಾರೆ. ಕಣ್ಣಿಲ್ಲದೆ ಹುಟ್ಟಿದವರು, ಕೈಕಾಲಿಲ್ಲದೆ ಹುಟ್ಟಿದವರು, ಮುಂದೆ ದಿವಸಕ್ಕೆ ಒಂದು ಊಟ ಸಿಗದವರು ಎಷ್ಟು ಜನ ಇದ್ದಾರೆ. ಅವರಿಗಿಂತ ನೀವು ಉತ್ತಮರಲ್ಲಿ. ದೇವರು ನಿಮ್ಮನ್ನು ಆ ಮಟ್ಟಕ್ಕೆ ತಂದಿದ್ದಾರಲ್ಲಿ. ಎಲ್ಲರಲ್ಲೂ ಆಕಾಂಕ್ಷೆ ಇರಬೇಕು. ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು, ಏನು ತಪ್ಪಿಲ್ಲ. ಆದರೆ ಇವಾಗಲೇ ಹೇಳಿದಂಗೆ ಕಾನೂನು ಚೌಕಟ್ಟಲ್ಲಿ ಮಾಡಿದರೆ ಮಾತ್ರ ಅದು ಸಂತಸ ತರ್ತದೆ. ಈ ಕೆಲವು ಮಾತುಗಳನ್ನು